ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಚಳಿಗಾಲಕ್ಕೆ ತಿನ್ನಲೇಬೇಕಾದಂಥ ಇನ್ನೊಂದು ಉಂಡೆನ ಹೇಳ್ಕೊಡ್ತೀನಿ. ಶೇಂಗಾ ಉಂಡೆ ತುಂಬ ಪ್ರೋಟೀನ್ ಭರಿತ, ಮಕ್ಕಳಿಗಂತೂ ತುಂಬ ಒಳ್ಳೆಯದು. ಪ್ರತಿದಿನ ಒಂದೊಂದು ತಿಂತಾ ಇದ್ದರೆ ಮಕ್ಕಳ ಬೆಳವಣಿಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ಪಾಕ ಇಲ್ಲದೇ ಸುಲಭವಾಗಿ ಮಾಡ್ಕೋಬೋದು. ಜಾಸ್ತಿ ಏನು ಕಷ್ಟಪಡೋದು ಬೇಡ, ಬೇಗನೆ ಆಗೋಗುತ್ತೆ. ನಾವು ವಾರಕ್ಕೊಂದು ಸರಿ 15 ದಿನಕ್ಕೊಂದು ಸರಿ ಮಾಡಿಟ್ಕೊಂಡ್ರೆ ಮಕ್ಕಳಿಗೆ ದಿನ ಕೊಡ್ತಾ ಇರ್ಬೋದು. ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 kg ಶೇಂಗಾ ಬೀಜನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಉರಿನ ಜೋರಾಗಿ ಇಟ್ಕೋಬೇಡಿ, ಮೇಲೆಲ್ಲ ಕಪ್ಪಾಗಿಬಿಡುತ್ತೆ, ಒಳಗಡೆ ಸರಿಯಾಗಿ ಹುರಿದಿರೋದಿಲ್ಲ. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈ ಥರ ಸಿಪ್ಪೆ ಎಲ್ಲ ಬಿಡ್ಕೋತಾ ಬರಬೇಕು. ಅಲ್ಲಿ ತನಕನೂ ಚೆನ್ನಾಗಿ ಹುರ್ಕೋಬೇಕು. ಆನಂತರ ಇದನ್ನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ. ತೆಗೆದು ಬಿಸಿ ಆರೋ ತನಕ ಸ್ವಲ್ಪ ಹಾಗೆ ಬಿಡಬೇಕು. ಪೂರ್ತಿ ತಣ್ಣಗಾಗಬಾರ್ದು, ಸ್ವಲ್ಪ ಬೆಚ್ಚಗಿರಬೇಕು. ಅಲ್ಲಿ ತನಕ ಹಾಗೆ ಬಿಡಬೇಕು. ಪೂರ್ತಿ ಬಿಸಿ ಇದ್ದಾಗ ಮುಟ್ಟಬೇಡಿ. ಆರಿದ ಮೇಲೆ ಕೈಯಲ್ಲಿ ಈ ಥರ ಉಜ್ಜಬೇಕು. ನೋಡಿ, ಆವಾಗ ಸಿಪ್ಪೆ ಎಲ್ಲ ನೀಟಾಗಿ ಬಿಡ್ಕೊಳ್ಳುತ್ತೆ. ಸಿಪ್ಪೆ ಇಲ್ಲದೆ ಇರೋ ಥರ ಎಲ್ಲ ಶೇಂಗಾನು ಸಿಪ್ಪೆ ಬಿಡ್ಕೊಳ್ಳೋ ಥರ ಈ ಥರ ನೀಟಾಗಿ ಉಜ್ಕೋಬೇಕು. ನಾವು ಇದನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಉಜ್ಕೋಬೇಕು. ನೋಡಿ, ಸಿಪ್ಪೆ ಎಲ್ಲ ಎಷ್ಟು ಚೆನ್ನಾಗಿ ಬಿಡ್ಕೋತಾ ಇದೆ. ಇದನ್ನು ನಾನಿವಾಗ ಒಂದು ಮರಕ್ಕೆ ಹಾಕಿ ಚಪ್ಪರಿಸ್ತಾ ಇದ್ದೀನಿ. ಒಂದೆರಡು ಸರಿ ಮರದಲ್ಲಿ ಚಪ್ಪರಿಸಿದ್ರೆ ಸಾಕು, ಸಿಪ್ಪೆ ಎಲ್ಲ ಪೂರ್ತಿಯಾಗಿ ಹೊರಟೋಗುತ್ತೆ. ಈಗ ನೋಡಿ, ಈ ಥರ ಮಾಡಿದ್ರೆ ಸಾಕು, ಸಿಪ್ಪೆ ಎಲ್ಲ ನೋಡಿ ಯಾವ ಥರ ಹೊರಗಡೆ ಬರುತ್ತೆ. ಆನಂತರ ಸಿಪ್ಪೆ ಎಲ್ಲ ಪೂರ್ತಿ ತೆಗೆದು ಇವಾಗ ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಆನ್ ಆ್ಯಂಡ್ ಆಫ್ ಮಾಡಬೇಕು ಅಷ್ಟೇ. ಜಾಸ್ತಿ ನುಣ್ಣಗೆ ಮಾಡಬಾರ್ದು, ಆವಾಗ ಪೇಸ್ಟ್ ಥರ ಆಗಿಬಿಡುತ್ತೆ. ಆನ್ ಆ್ಯಂಡ್ ಆಫ್ ಮಾಡಿ ತಕ್ಕೋಬೇಕು. ನೋಡಿ, ಈ ಥರ ತರ್ತರಿಯಾಗಿ ಇರಬೇಕು. ಸ್ವಲ್ಪ ಶೇಂಗಾ ಕಾಳು ಹಾಗೆ ಕಾಣ್ತಾ ಇರಬೇಕು. ನಾನು ಇದನ್ನು ಸಣ್ಣ ಮಿಕ್ಸರ್ ಜಾರಲ್ಲಿ 2 ಸಾರಿ ರುಬ್ಕೋತಾ ಇದ್ದೀನಿ. ಈ ಥರ ತರ್ತರಿಯಾಗಿ ರುಬ್ಕೋಬೇಕು. 2 ಸರಿನೂ ಆಗಿದೆ. ಇವಾಗ ಇದಕ್ಕೆ ನಾನು 1/4 kg ಬೆಲ್ಲನ ಸೇರಿಸ್ತಾ ಇದ್ದೀನಿ. ಬೆಲ್ಲನ ತುರಿದಿಟ್ಕೊಂಡಿರಬೇಕು, ಆವಾಗ ನೀಟಾಗಿ ಮಿಕ್ಸ್ ಆಗೋದು. ಆನಂತರ ಒಂದು ಅರ್ಧ ಒಣ ಕೊಬ್ಬರಿ ಬಟ್ಲನ್ನು ತುರಿದಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಇಷ್ಟನ್ನು ಈ 3 ಪದಾರ್ಥನೂ ಹಾಕ್ಕೊಂಡು ಇವಾಗ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು. ಶೇಂಗಾ ಜೊತೆಗೆ ಪೂರ್ತಿಯಾಗಿ ಬೆಲ್ಲ ಇದು ಎಲ್ಲ ಸರಿಯಾಗಿ ಮಿಕ್ಸ್ ಆಗಬೇಕು. ಆನಂತರ ಇದನ್ನು ಮತ್ತೆ ಮಿಕ್ಸರ್ ಜಾರ್ಗೆ ಹಾಕ್ತಾಯಿದ್ದೀನಿ. ಇವಾಗೂ ಕೂಡ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು. ನೋಡಿ, ಈಗ ಶೇಂಗಾ ಇದೆ ಅಲ್ವಾ, ಸ್ವಲ್ಪ ಕಾಣ್ತಾ ಇದೆ, ಅದು ಕೂಡ ಎಲ್ಲ ಪುಡಿ ಆಗುತ್ತೆ. ಇಷ್ಟಿದ್ರೆ ಸಾಕು, ಪೂರ್ತಿ ನುಣ್ಣಗೆ ಪುಡಿ ಮಾಡ್ಕೋಬೇಡಿ. ಇವಾಗ ತೆಗ್ದಿದ್ದೀನಲ್ವ, ಅಷ್ಟಿದ್ರೆ ಸಾಕು. ಪೂರ್ತಿ ಎಲ್ಲವನ್ನು ಇದೇ ಥರ ಮಾಡ್ಕೋಬೇಕು. ಇವಾಗ ಇದು ಉಂಡೆ ಕಟ್ಟೋದಕ್ಕೆ ರೆಡಿಯಾಗಿದೆ. ಶೇಂಗಾದಲ್ಲಿ ತುಂಬ ಎಣ್ಣೆ ಅಂಶ ಇದೆ. ಈ ಚಳಿಗಾಲದಲ್ಲಿ ಬಿರುಕು ಬಿಡುತ್ತಲ್ವ, ಅದು ಕೂಡ ಬಿರುಕು ಬಿಡದೇ ಇರೋ ಥರ ಇದು ಸಹಾಯ ಮಾಡುತ್ತೆ. ಸ್ಕಿನ್ನಿಗಂತೂ ತುಂಬ ಒಳ್ಳೆಯದು ಎಣ್ಣೆ ಅಂಶ ಇರೋದ್ರಿಂದ. ಇದೇ ಥರ ಎಳ್ಳುಂಡೆ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವಲ್ಲಿ ಚೆಕ್ ಮಾಡ್ಬೋದು. ಪಾಕ ಇಲ್ದೇ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಬರ್ತಾ ಇದೆ. ನಾವು ಇದಕ್ಕೆ ಪಾಕನೇ ಮಾಡಿಲ್ಲ, ಹಾಗೆ ಬೆಲ್ಲ ಹಾಕಿರೋದು. ಮಿಕ್ಸಿ ಜಾರ್ನಲ್ಲಿ ನುಣ್ಣಗಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಆರಾಮಾಗಿ ಉಂಡೆ ಕಟ್ಕೋಬೋದು. ಮಕ್ಕಳ ಬೆಳವಣಿಗೆಗಂತೂ ಎಲ್ಲ ಕಾಲಕ್ಕೂ ಶೇಂಗಾ ಉಂಡೆ ಒಳ್ಳೆಯದೇ, ಚಳಿಗಾಲಕ್ಕಷ್ಟೇ ಅಲ್ಲ. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.